ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ರಾಮ ರಾಜಕೀಯ ಜಟಾಪಟಿ. ಜೈ ಶ್ರೀರಾಮ್ ಅಂತ ಸಿದ್ದರಾಮಯ್ಯಗೆ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಜೈ ಶ್ರೀರಾಮ್ ಅಂತ ಹೇಳಿದ್ರೋ ಹಾಗೆ ಜೈ ಹನುಮಾನ್ ಅಂತ ಕೂಡ ಹೇಳಿ ಅಂತ ಹೇಳಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಳೆದುಕೊಂಡಿರುವುದನ್ನ ನಿಮ್ಮ ನೇತೃತ್ವದಲ್ಲಿ ಸಿಗಲಿ. ರಾಮ ಭಕ್ತನ ಮಂದಿರ ಜಮ್ಮು ಮಸೀದಿಯಾಗಿ ಬದಲಾಗಿದೆ. ನೀವು ನಿಜವಾದ ಭಕ್ತನಾದ್ರೆ ಹನುಮನ ಗುಡಿಯನ್ನ ಕಟ್ಟಿಸಿ, ನಿಮ್ಮ ನೇತೃತ್ವಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಮಾಜಿ ಶಾಸಕ ಸಿಟಿ ರವಿ ಅವರು ಹೇಳಿದ್ದಾರೆ. ರಾಮನ ವಿಚಾರದಲ್ಲಿ ಜಟಾಪಟಿ ರಾಜಕೀಯ ಕೆಸರೆರಚಾಟ ಅನ್ನೋದು ನಡೀತಾನೆ ಇದೆ. ಇನ್ನೂ ಕೂಡ ನಿಂತಿಲ್ಲ. ಜೈ ಶ್ರೀರಾಮ್ ಅಂತ ಸಿದ್ದರಾಮಯ್ಯನವ್ರಿಗೆ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಈಗ ಸಿಟಿ ರವಿ ಅವರು ಅದಕ್ಕೊಂದು ತಿರುಗೇಟ್ ಕೊಟ್ಟಿದ್ದಾರೆ. ನೀವು ಜೈ ಶ್ರೀರಾಮ್ ಅಂತ ಹೇಳಿದ್ರೋ ಹಾಗೇನೆ ಜೈ ಹನುಮಾನ್ ಅಂತ ಕೂಡ ಹೇಳಿ ಅಂತ ಹೇಳಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಳೆದುಕೊಂಡಿರೋದನ್ನ ನಿಮ್ಮ ನೇತೃತ್ವದಲ್ಲಿ ನಾವು ಪಡ್ಕೊಳ್ತೀವಿ, ಅದು ಸಿಗಲಿ ಅಂತ ಹೇಳಿದ್ದಾರೆ. ರಾಮ ಭಕ್ತನ ಮಂದಿರ ಜಮ್ಮು ಮಸೀದಿಯಾಗಿ ಬದಲಾಗ್ಬಿಟ್ಟಿದೆ. ನೀವು ನಿಜವಾದ ಭಕ್ತನಾದ್ರೆ ಹನುಮನ ಗುಡಿಯನ್ನ ಕಟ್ಟಿಸಿ ಅಂತ ಹೇಳಿದ್ದಾರೆ. ನಮ್ಮ ಅಸ್ಮಿತೆಯ ಕಡೆಗೆ ಬರ್ತಾ ಇರೋದು ಸಂತೋಷ ಸಂಗತಿ. ಮುಸಲ್ಮಾನರಿಗೂ ಪೂರ್ವಜ ರಾಮ, ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಮುಸಲ್ಮಾನರಿಗೂ ಪೂರ್ವಜ ರಾಮ. ನನಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ರಾಮಭಕ್ತ ಹನುಮನ ಎದೆಯಲ್ಲೇ ರಾಮನನ್ನು ಸ್ಥಾಪಿಸಿಕೊಂಡವನು. ಅಂಥ ರಾಮಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ, ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ. ಲಾಲ್ ಕೃಷ್ಣ ಅದ್ವಾನಿಯವರು, ಮೋದಿಯವರು ಸಂಕಲ್ಪ ಮಾಡಿ ಕೋಟ್ಯಾಂತರ ಜನರ ಆಶೀರ್ವಾದದೊಂದಿಗೆ ಬಾಲರಾಮನ ಮಂದಿರದ ಸ್ಥಾಪನೆ ಆಯಿತು. ಸಿದ್ದರಾಮರು ನೀವೇ ರಾಮನ ಹೆಸರಿಟ್ಕೊಂಡಿದ್ದೀರಿ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಆಗ ನಿಮ್ಮದು ಸಹಜವಾಗಿರುವಂಥ ರಾಮಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಯಾವ ರೀತಿಯಾಗಿ ತಿವಿದ್ರು ಅಂತ ಮಾತಿನಲ್ಲಿಗೆ ಆ ರೀತಿ ಏನು ಅಂತ ಹೇಳಿದ್ರೆ ಮಾಜಿ ಶಾಸಕ ಸಿಟಿ ರವಿ ಅವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಏನಂತ ಹೇಳಿದ್ರೆ ಮುಸಲ್ಮಾನರಿಗೂ ಪೂರ್ವಜ ರಾಮ, ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರವಲ್ಲ ಎಂಬ ಹೇಳುವುದರ ಮೂಲಕ ಮಾತನ್ನು ಪ್ರಾರಂಭ ಮಾಡಿರುವಂತಹ ಸಿಟಿ ರವಿ ಅವರು ವಿನಂತಿ ಮಾಡಲು ಅವರಲ್ಲಿ ನಾನು ಬಯಸ್ತೇನೆ. ರಾಮ ಭಕ್ತ ಹನುಮಂತ ಎದೆಯಲ್ಲೇ ರಾಮನನ್ನ ಅವರು ಸ್ಥಾಪಿಸಿಕೊಂಡಿದ್ದಂಥವ್ರು. ಆತನ ರಾಮ ಭಕ್ತನ ಮಂದಿರ ಏನು ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದಲ್ಲಿ ತಾವೇ ನಿತ್ಯ ಓಡಾಡುವಂತಹ ರಸ್ತೆಯಲ್ಲಿ ಅದು ಏನು ಹನುಮನ ಮಂದಿರ ಜುಮ್ಮಾ ಮಸೀದಿಯಾಗಿ ಬದಲಾಗಿರುವಂತದ್ದು. ಲಾಲ್ ಕೃಷ್ಣ ಅಡ್ವಾಣಿ ಹಾಗೂ ಮೋದಿ ಅವರ ಸಂಕಲ್ಪ ಮಾಡಿ ಏನು ಕೋಟ್ಯಾಂತರ ಜನರ ಆಶೀರ್ವಾದದೊಂದಿಗೆ ಈಗ ಬಾಲರಾಮನ ಮಂದಿರ ಪ್ರತಿಷ್ಠಾಪನೆ ಆಗಿರುವಂತದ್ದು. ಅದೇ ರೀತಿ ಹನುಮನ ಮಂದಿರ ಪುನರುತ್ಥಾನ ನಿಮ್ಮ ಮೂಲಕ ಆಗ್ಲಿ ಎಂಬ ವಾಗ್ದಾಳಿ ನಡೆಸಿರುವಂತದ್ದು. ನೀವು ಏನ್ ಜೈ ಶ್ರೀರಾಮ್ ಅಂತ ಹೇಳಿದ್ರೋ ಹಾಗೆ ಜೈ ಹನುಮಾನ್ ಅಂತ ಹೇಳಿ ಎಂಬ ತಾಕೀತು ಸಹ ಮಾಡಿರುವಂತದ್ದು. ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಏನು ಕಳ್ಕೊಂಡಿದೀವಲ್ಲ ಅದನ್ನು ವಾಪಸ್ ಪಡೆದುಕೊಳ್ಳುವಲ್ಲಿ ನಿಮ್ಮ ನೇತೃತ್ವ ವಹಿಸ್ಕೊಳ್ಳಿ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ನಿಮ್ದು ಸಹಜ ರಾಮನ ಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ. ನಿಮ್ಮ ನೇತೃತ್ವಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಇದರ ಹೋರಾಟದ ನೇತೃತ್ವವನ್ನು ನೀವೇ ವಹಿಸ್ಕೊಳ್ಳಿ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಒಂದು ವೇಳೆ ಈ ವಿಚಾರವಾಗಿ ನಾವು ಏನಾದ್ರು ಮಾತನಾಡಿದ್ರೆ ಅದು ಕೋಮುವಾದ ಆಗುತ್ತೆ, ನೀವೇ ಮಾಡಿದ್ರೆ ಅದು ಕೋಮುವಾದ ಆಗಲ್ಲ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ನೀವು ಉಳಿದವರಿಗೆ ಹೇಳಿ ಹನುಮನ ಗುಡಿಯಲ್ಲಿ ಆಜಾನ್ ಕೂಗೋದು ಬೇಡ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ನೀವು ಹೇಳಿದ ಮುಸಲ್ಮಾನರು ಕೇಳ್ತಾರೆ, ಅಲ್ಲಿ ಏನು ರಾಮ ಭಜನೆ ಈಗ ಪ್ರಾರಂಭ ಆಗ್ಲಿ ಎಂಬ ಮಾತನ್ನು ಸಹ ಮಾಜಿ ಶಾಸಕ ಸಿಟಿ ರವಿ ಅವರು ಸಿದ್ದರಾಮಯ್ಯ ಅವರಿಗೆ ಹೇಳುವುದರ ಮೂಲಕ ಒಂದು ಸಲಹೆಯನ್ನು ಸಹ ನೀಡ್ತಾ ಇರುವಂತದ್ದು. ನೀತಿ ಓಕೆ, ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.